विधिशर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेषु भिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 19ನೇ ಅಧ್ಯಾಯದಲ್ಲಿ ಇವತ್ತು 28ನೇ ಶ್ಲೋಕ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ಹತ್ತೊಂಬತ್ತನೇ ಅಧ್ಯಾಯ 28ನೇ ಶ್ಲೋಕ. ಯದ್ಯತ್ರ ನ ಸ್ವರ್ಗ ಸುಖಾವಶೇಷಿತಂ ಸ್ವಿಷ್ಟಸ್ಯ ದತ್ತಸ್ಯ ಕೃತಸ್ಯ ಶೋಭನಂ ತೇನಾಬ್ಜನಾಭ ಸ್ಮೃತಿ ಜನ್ಮನ ಸ್ಯಾತ್ ವರ್ಷೇ ಹರಿರ್ಭಜತಾಂ ಶಂ ತನೋತಿ. ದೇವತೆಗಳು ಸ್ವರ್ಗದಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಅವರು ಕೂಡ ಯಾವ ರೀತಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ ಅಂತಂದ್ರೆ, ನಾವು ಮಾಡಿದ ಪುಣ್ಯ ಅದಕ್ಕೆ ನಾವು ಸ್ವರ್ಗದಲ್ಲಿ ಸುಖವನ್ನ ಅನುಭವಿಸ್ತಾ ಇದ್ದೇವೆ. ನಾವು ಮಾಡಿದ ಯಜ್ಞ ದಾನ ಅಥವಾ ಬೇರೆ ಯಾವುದೇ ಕರ್ಮಗಳಿಂದ ಗಳಿಸಿರ್ತಕ್ಕಂತಹ ಪುಣ್ಯದಲ್ಲಿ ನಾವು ಸ್ವರ್ಗ ಸುಖವನ್ನ ಅನುಭವಿಸಿದ ನಂತರ ಏನಾದರೂ ಆ ಪುಣ್ಯ ಉಳ್ಕೊಂಡಿದ್ರೆ ಅದರಿಂದ ನಮಗೆ ಈ ಭಾರತ ವರ್ಷದಲ್ಲಿ ಜನ್ಮ ಸಿಗುವಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಭಾರತ ಭೂಮಿಯಲ್ಲಿ ನಮಗೆ ಮಾನವ ಜನ್ಮವನ್ನ ಕೊಡು ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಅಂದ್ರೆ, ಅದು ಈ ಭಾರತ ವರ್ಷದಲ್ಲಿ ಮಾನವರಾಗಿ ಹುಟ್ಟಿ ಭಗವಂತನ ಪಾದಸ್ಮರಣೆಯನ್ನ ಮಾಡಿದರೆ ಆ ಭಗವಂತ ಮೋಕ್ಷವನ್ನೇ ಕೊಡ್ತಾನೆ. ಅಂತಹ ಮೋಕ್ಷಕ್ಕೆ ಕಾರಣೀಭೂತವಾದಂತಹ ಭಗವಂತನ ನಾಮಸ್ಮರಣೆ ಅಂತನ್ನೋದು ಭಾರತ ವರ್ಷದಲ್ಲಿ ಇರುವಂತಹ ಮಾನವರಿಗೆ ಸಿಗ್ತದೆ. ಆ ಕಾರಣದಿಂದ ನಾವು ಗಳಿಸಿರ್ತಕ್ಕಂತಹ ಪುಣ್ಯದಲ್ಲಿ ಏನಾದರೂ ಶೇಷ ಉಳ್ಕೊಂಡಿದ್ರೆ ಆ ಪುಣ್ಯಶೇಷ ನಮಗೆ ಭಾರತ ವರ್ಷದಲ್ಲಿ ಮನುಷ್ಯ ಜನ್ಮವನ್ನು ಕೊಡುವಂತಹ ಒಂದು ಅದಕ್ಕೆ ಕಾರಣ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾರಂತೆ. ಇಲ್ಲಿ ಅಪರೋಕ್ಷ ಜ್ಞಾನಿಗಳಾದಂಥವರಿಗೆ, ದೇವತೆಗಳಿಗೆ ಮೋಕ್ಷ ಅಂತನ್ನೋದು ಸಿಗೋದು ನಿಶ್ಚಿತ. ಅವರಿಗೆ ಮೋಕ್ಷ ಬಿಟ್ಟು ಬೇರೆ ಪುರುಷಾರ್ಥ ಅವರಿಗೆ ಇಷ್ಟವೇ ಇಲ್ಲ. ಹೀಗಿರುವಾಗ ಈಗಾಗಲೇ ಸ್ವರ್ಗವಾಸಿಗಳಾದಂತಹ ದೇವತೆಗಳು ಅಥವಾ ಬೇರೆ ಅಪರೋಕ್ಷ ಜ್ಞಾನಿಗಳು
ಭಾರತ ಭೂಮಿಯಲ್ಲಿ ಜನ್ಮವನ್ನ ತಾಳಬೇಕು ಅಂತ ಯಾಕೆ ಬಯಸ್ತಾರೆ ಅನ್ನೋ ಒಂದು ಪ್ರಶ್ನೆ ಬರ್ತದೆ ನಮಗೆ. ಈ ಶ್ಲೋಕವನ್ನು ನೋಡಿದಾಗ ದೇವತೆಗಳು ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ನಾವು ಸ್ವರ್ಗ ಸುಖವನ್ನ ಉಂಡ ನಂತರದಲ್ಲಿ ಏನಾದರೂ ಪುಣ್ಯ ಉಳಿದಿದ್ರೆ ಆ ಪುಣ್ಯ ನಮಗೆ ಭಾರತ ವರ್ಷದಲ್ಲಿ ಜನ್ಮವನ್ನ ತಂದುಕೊಡ್ಲಿಕ್ಕೆ ಅದು ಕಾರಣ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರಿಗೆ ಮೋಕ್ಷ ನಿಶ್ಚಿತ, ಮೋಕ್ಷವನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾದ ಪುರುಷಾರ್ಥಗಳು ಕೂಡ ಅವರಿಗೆ ಇಷ್ಟ ಇಲ್ಲ. ಹೀಗಿರುವಾಗ ಭಾರತ ಭೂಮಿಯಲ್ಲಿ ಜನ್ಮ ತಾಳಬೇಕು ಅಂತ ಯಾಕೆ ಅಪೇಕ್ಷೆ ಪಡ್ತಾರೆ? ಈ ಪ್ರಶ್ನೆಗೆ ಬೇರೆ ಯಾವ ವ್ಯಾಖ್ಯಾನಕಾರರು ಕೂಡ ಉತ್ತರವನ್ನು ಕೊಡಲಿಕ್ಕೆ ಹೋಗಿಲ್ಲ. ಈ ಶ್ಲೋಕ ಅವರಿಗೆ ಆ ಪ್ರಶ್ನೆನೇ ಬರಲಿಲ್ಲ. ಮನುಷ್ಯರಂತೆಯೇ ದೇವತೆಗಳು ಕೂಡ ಪುಣ್ಯಕರ್ಮಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗ್ತಾರೆ. ಪುಣ್ಯ ತೀರಿದ ಮೇಲೆ ಮತ್ತೆ ತಿರುಗಿ ಪುಣ್ಯಕರ್ಮ ಮಾಡಲಿಕ್ಕೆ ಭೂಮಿಗೆ ಬರಲೇಬೇಕು ಅಂತ ಇದು ಅವರ ಅಭಿಪ್ರಾಯ. ಹಾಗಾಗಿ ಎಲ್ಲರಂತೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಇಷ್ಟೇ ಅವರು ತಿಳ್ಕೊಂಡು ಬಿಟ್ಟಿದ್ದಾರೆ. ವೀರರಾಘವ ವ್ಯಾಖ್ಯಾನದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಬ್ರಹ್ಮಸೂತ್ರದಲ್ಲಿ ಓಂ ತದುಪರ್ಯಪಿ ಬಾದರಾಯಣ ಸಂಭವಾತ್ ಓಂ ಅಂತ ಒಂದು ಸೂತ್ರ ಇದೆ. ಆ ಸೂತ್ರದಲ್ಲಿ ಹೇಳಿದಂತೆ ಊರ್ಧ್ವಲೋಕದಲ್ಲಿಯೂ ಕೂಡ, ರಮ್ಯಕ ಮುಂತಾದಂತಹ ಖಂಡಗಳಲ್ಲಿಯೂ ಕೂಡ ಕರ್ಮ ಮಾಡಬಹುದು. ಆದರೂ ಅಲ್ಲಿ ವಿಷಯ ಭೋಗ ಅಧಿಕ ಇರೋದ್ರಿಂದ ಭಗವಂತನ ಸ್ಮರಣೆ ಅನ್ನೋದು ಮರೆಯಾಗ್ತದೆ. ಅದಕ್ಕೆ ಭಾರತ ಭೂಮಿಯೇ ಕರ್ಮ ಮಾಡಲಿಕ್ಕೆ ಪ್ರಶಸ್ತ ಅಂತ ಹೀಗೆ ಹೇಳಿದ್ದಾರೆ. ಆದರೆ ವಿಷಯ ಭೋಗದಿಂದ ಹರಿಸ್ಮರಣೆ ಮರೆಯಾಗೋದು ಮನುಷ್ಯರಿಗೆ ಹೊರತು ದೇವತೆಗಳಿಗಲ್ಲ. ಆದ್ರಿಂದ ದೇವತೆಗಳು ಯಾಕೆ ಭೂಮಿಗೆ ಬರಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅನ್ನೋ ಪ್ರಶ್ನೆಗೆ ಅದು ಉತ್ತರ ಆಗೋದಿಲ್ಲ. ಇರಬಹುದು ಅಲ್ಲಿ ವಿಷಯ ಭೋಗವೇ ಜಾಸ್ತಿ ಇರೋದ್ರಿಂದ ಭಗವಂತನ ಸ್ಮರಣೆ ಮರೆ ಆಗತ್ತೆ ಅಂತ ಹೇಳೋದು ಯಾರಿಗೆದು? ಮನುಷ್ಯರಿಗೆ. ಆದ್ರೆ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದು, ಈ ಸ್ತೋತ್ರ ಇದುವರೆಗೂ ಮಾಡ್ತಾ ಇರೋದು ದೇವತೆಗಳ ಸ್ತೋತ್ರ. ನಾರದರು ಮೊದಲಾದ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ನಮಗೆ ಭೂಮಿಯಲ್ಲಿ ಅವತಾರ ಬೇಕು, ಮನುಷ್ಯರಾಗಿ ನಾವು ಹುಟ್ಟಬೇಕು ಭರತಖಂಡದಲ್ಲಿ ಅಂತ ಈ ರೀತಿ ಅವರು ಯಾಕೆ ಅಪೇಕ್ಷೆ ಪಡ್ತಾರೆ? ಇದಕ್ಕೆ ಉತ್ತರ ಅಲ್ಲೂ ಸಿಗೋದಿಲ್ಲ. ಅದಕ್ಕೆ ಮಧ್ವಾಚಾರ್ಯರು ಈ ಪ್ರಶ್ನೆಗೆ ಉತ್ತರವನ್ನ ಕೂರ್ಮ ಪುರಾಣದ ವಾಕ್ಯವನ್ನ ಉದಾಹರಿಸಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅನಧಿಕಾರಿಣೋ ದೇವಾಹ ಸ್ವರ್ಗಸ್ಥಾ ಭಾರತೋದ್ಭವಂ ವಾಂಛಂತ್ಯಾತ್ಮ ವಿಮೋಕ್ಷಾರ್ಥಂ ಉದ್ರೇಕಾರ್ಥೇಧಿಕಾರಿಣಃ ಇತಿ ಕೌರ್ಮೆ. ಕೂರ್ಮ ಪುರಾಣದ ವಾಕ್ಯ ಇದು. ಇದನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ನಮಗೆ ಉದಾಹರಣೆ ಮಾಡಿ ಈ ಶ್ಲೋಕದ ಮೇಲೆ ಬರುವಂತಹ ಪ್ರಶ್ನೆಗೆ ಉತ್ತರವನ್ನ ತಿಳಿಸಿಕೊಡ್ತಾರೆ ನಮಗೆ. ಅನಧಿಕಾರಿಣೋ ದೇವಾಹ, ಅಧಿಕಾರಿಗಳಾದಂತಹ ದೇವತೆಗಳು, ಅಧಿಕಾರಿಕ ದೇವತೆಗಳಾದಂತಹ ಬ್ರಹ್ಮಾದಿಗಳಿಗಿಂತ ಬೇರೆ ದೇವತ್ವ ಯೋಗ್ಯರಾದ ಮನುಷ್ಯರೇನಿದ್ದಾರೆ ಅವರು ಪುಣ್ಯಕರ್ಮದಿಂದ ಸ್ವರ್ಗವನ್ನ ಸೇರಿದವರು. ಆ ಪುಣ್ಯಕರ್ಮ ತೀರಿದಾಗ ತಿರುಗಿ ಮೋಕ್ಷಕ್ಕೋಸ್ಕರ ಪುಣ್ಯಕರ್ಮ ಮಾಡಲಿಕ್ಕೆ ಭಾರತ ಭೂಮಿಯಲ್ಲಿ ಜನ್ಮವನ್ನ ತಾಳಬೇಕು ಅಂತ ಬಯಸ್ತಾರೆ. ಹಾಗಾಗಿ ದೇವತ್ವ ಯೋಗ್ಯರಾದ ಮನುಷ್ಯರು ಅವರು ಪುಣ್ಯಕರ್ಮದಿಂದ ಸ್ವರ್ಗವನ್ನ ಸೇರಿರ್ತಾರೆ. ಆ ಪುಣ್ಯಕರ್ಮ ತೀರಿದ ಮೇಲೆ ಇದು ಅನಧಿಕಾರಿಗಳಾದ ದೇವತೆಗಳು, ಬ್ರಹ್ಮಾದಿಗಳಿಗಿಂತ ಬೇರೆಯಾದ ದೇವತೆಗಳಿದ್ದಾರೆ. ಅವರು ಇದು ತಾವು ಸಾಧನೆಯನ್ನ ಮಾಡಿ ದೇವತ್ವವನ್ನು ಪಡ್ಕೊಂಡಿರ್ತಾರೆ. ಅಂಥ ಮನುಷ್ಯರು ಅವರ ಪುಣ್ಯಕರ್ಮ ತೀರಿದ ಮೇಲೆ ಆಮೇಲೆ ಅವರು ಮತ್ತೆ ಪುಣ್ಯವನ್ನ ಸಂಪಾದನೆ ಮಾಡಲಿಕ್ಕೆ ಭಾರತ ಭೂಮಿಯಲ್ಲಿ ಜನ್ಮವನ್ನ ತಾಳ್ತಾರಂತೆ.
ಭಾರತ ಭೂಮಿಯಲ್ಲಿ ಜನ್ಮ ನಮಗೆ ಸಿಗಲಿ ಅಂತ ಅಪೇಕ್ಷೆ ಪಡ್ತಾರ ಅವರು. ಅವರ ಪುಣ್ಯ ಕರ್ಮ ತೀರಿದ ಮೇಲೆ ಮತ್ತೆ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೋಸ್ಕರ ಭಾರತ ಭೂಮಿಯಲ್ಲೇ ನಮಗೆ ಜನ್ಮ ಬರಲಿ ಅಂತ ಅಪೇಕ್ಷೆ ಪಡ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇರೋದು. ನಾವು ಸ್ವಿಷ್ಟಸ್ಯ ದತ್ತಸ್ಯ ಅಂತ ಅವಶೇಷಿತಂ, ನಾವು ಸ್ವರ್ಗ ಸುಖವನ್ನು ಅನುಭವಿಸಿ ಉಳಿದಂತಹ ಪುಣ್ಯ ನಮಗೆ ಭಾರತ ಭೂಮಿಯಲ್ಲಿ ಮನುಷ್ಯರಾಗಿ ಜನ್ಮವನ್ನ ತಾಳಲಿಕ್ಕೆ ಕಾರಣ ಆಗಲಿ ಅಂತ. ಇದು ಅನಧಿಕಾರಿಗಳಾಗಿರ್ತಕ್ಕಂತಹ ಬ್ರಹ್ಮಾದಿಗಳಿಗಿಂತ ಬೇರೆಯಾದ ದೇವತ್ವ ಯೋಗ್ಯರಾದ ಮನುಷ್ಯರು ಅಪೇಕ್ಷೆ ಪಡ್ತಕ್ಕಂಥದ್ದು ಒಂದು. ಇನ್ನು ಆಧಿಕಾರಿಗಳಾದ ದೇವತೆಗಳು ಕೂಡ, ಯಾಕೆಂದ್ರೆ ಇಲ್ಲಿ ನಾರದರು ಮೊದಲಾದಂತಹ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ವಲ್ಲ, ಅವರೆಲ್ಲ ಅಧಿಕಾರಿಗಳಾಗಿರ್ತಕ್ಕಂತಹ ದೇವತೆಗಳು. ಅವರು ಭೂಮಿಗೆ ಬರಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಇಲ್ಲಿ ಸಾಧನೆ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಹೌದು, ಅವರು ಅಪೇಕ್ಷೆ ಪಡ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ಉದ್ರೇಕಾರ್ಥೆ ಅಧಿಕಾರಿಣ ಅಂತೆ. ಉದ್ರೇಕಾರ್ಥೆ ಅಂದ್ರೆ ಅವರು ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಗೋಸ್ಕರ ಹಾಗೆ ಮಾಡ್ತಾರೆ. ಅವರಿಗೆ ಮೋಕ್ಷ ನಿಶ್ಚಿತ. ಮೋಕ್ಷ ಅಂತ ಅನ್ನೋದವರಿಗೆ ಈಗಾಗಲೇ ಅಪರೋಕ್ಷ ಜ್ಞಾನಿಗಳಾದ್ರಿಂದ ಮೋಕ್ಷ ನಿಶ್ಚಿತ ಆದರೂ ಆ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಆಗ್ತದೆ ಅವರಿಗೆ. ಅವರು ಅಪರೋಕ್ಷ ಜ್ಞಾನಾನಂತರದಲ್ಲಿ ಮಾಡುವಂತಹ ಸಾಧನೆ ಏನಿದೆ ಆ ಸಾಧನೆ ಆನಂದ ಅಭಿವೃದ್ಧಿಗೆ ಕಾರಣ ಆಗ್ತದೆ. ಅದಕ್ಕೋಸ್ಕರ ಅವರು ಕೂಡ, ಅಂದ್ರೆ ಅಧಿಕಾರಿಗಳಾದಂತಹ ದೇವತೆಗಳು ಕೂಡ ಆನಂದಾಭಿವೃದ್ಧಿಗೋಸ್ಕರ ಅವರು ಭೂಮಿಯಲ್ಲಿ ಈ ಭರತ ಖಂಡದಲ್ಲಿ ಅವರು ಅವತಾರವನ್ನ ಮಾಡಲಿಕ್ಕೆ ಅಪೇಕ್ಷೆ ಪಡ್ತಾರೆ ಅಂತ ಹೀಗೆ ಕೂರ್ಮ ಪುರಾಣದಲ್ಲಿ ಹೇಳಿದ್ದಾರೆ. ಅದನ್ನ ನಮಗೆ ಆಚಾರ್ಯರು ತೋರಿಸಿಕೊಟ್ಟು ಈ ಶ್ಲೋಕದ ಮೇಲೆ ಬರಬಹುದಾದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಯದ್ಯತ್ರ ನ ಸ್ವರ್ಗ ಸುಖಾವಶೇಷಿತಂ ಸ್ವಿಷ್ಟಸ್ಯ ದತ್ತಸ್ಯ ಕೃತಸ್ಯ ಶೋಭನಂ ತೇನಾಬ್ಜನಾಭ ಸ್ಮೃತಿ ಜನ್ಮನ ಸ್ಯಾತ್ ವರ್ಷೇ ಹರಿರ್ಭಜತಾಂಶಂ ತನೋತಿ. ಶ್ರೀ ಶುಕ ಉವಾಚ. ಸರ್, ಒಂದು ಪ್ರಶ್ನೆ ಆಚಾರ್ಯ. ಇಲ್ಲಿ ಮನುಷ್ಯರ ಇರೋಂಥವ್ರು ಕೂಡ ಬಂದು ದೇವತ್ವ ಪಡುವ ಒಂದು ಹೊಸ ಮಾತು, ರೈಟ್? ಆ ತರ ಒಂದು ಯೋಗ್ಯತೆ ಇದೆಯಾ ಮನುಷ್ಯರು ಕೂಡ? ಈ ನಾವು ಕರ್ಮಜ ದೇವತೆ ನೋಡ್ತಾರೆ, ಅವರೇ ಓಕೆ, ಕರ್ಮಜ ದೇವತೆಗಳು ಅಂತ ಏನ್ ಹೇಳ್ತೇವಲ್ಲ, ಸರಿ, ಅವರನ್ನೇ ಹೇಳಿದ್ದು. ಅವರು ಕರ್ಮ ಮಾಡಿ ದೇವತ್ವವನ್ನ ಪಡೆದವರು. ಅವರು ಮತ್ತೆ ಭೂಮಿಯಲ್ಲಿ ಸಾಧನೆ ಮಾಡಬೇಕು, ತಮ್ಮ ಒಂದು ಪುಣ್ಯ ಖಾಲಿಯಾದ ಮೇಲೆ ಅಂತ ಅಪೇಕ್ಷೆ ಪಡ್ತಾರೆ. ಓಕೆ. ನಾವು ಇದೇ ಇದರಲ್ಲಿ ಕೂಡ ನಾವು ಏನ್ ನೋಡಿದ್ರು, ನಾವು ಈ ಸ್ವರ್ಗಕ್ಕೆ ಹೋಗಿ ಪುಣ್ಯ ಶೇಷ ಇದ್ದವರು ಬಂದು ಈ ಮತ್ತವರ್ಷಕ್ಕೆ ಹೋಗ್ತಾರೆ ಎಂಬ ಒಂದು ಮಾತು ನೋಡಿದ್ರು ನಾವು. ಸೊ ಅದನ್ನ ಹೆಂಗ ಕೂಡ್ಸಿವ್ರಿ? ಆಗ ಕೆಲವರು ಅಪೇಕ್ಷೆ ಇದ್ದವರು ಅಲ್ಲಿಗೂ ಹೋಗ್ತಾರೆ, ಎಲ್ರೂ ಕೂಡ ಅಲ್ಲ. ಎಲ್ರೂ ಹೀಗೆ ಅಂತ ಅರ್ಥ ಅಲ್ಲ. ಕೆಲವರು ಸ್ವರ್ಗದಲ್ಲಿ ಕೆಲವು ದಿವಸ ಇದ್ದು ಅಲ್ಲಿಂದ ಬೇರೆ ಲೋಕಗಳಿಗೂ ಹೋಗುತ್ತಾರೆ. ಕೆಲವರು ಭೂಮಿಗೆ ಬಂದು ಇನ್ನೊಂದಿಷ್ಟು ಸಹ ಕರ್ಮ ಮಾಡಬೇಕು ಅಂತ ಅಪೇಕ್ಷೆ ಪಡುವವರು ಇದ್ದಾರೆ. ಎಲ್ರದ್ದು ಅಲ್ಲ ಇದು. ಇನ್ನೊಂದು, ದೇವತೆಗಳು ಬಂದು ಇಲ್ಲಿ ಬಂದು ಸಾಧನ ಮಾಡಾಕ ರೀಸನ್ ಬಂದು ಅವರಿಗೆ ಬಂದು ಮೋಕ್ಷದಲ್ಲಿ ಆನಂದ ಉದ್ರೇಕ ಆಗತ್ತೆ ಎಂಬ ಒಂದು ಮಾತು. ಅಲ್ಲಿ ಉದ್ರೇಕಾಂಬ ನಾವು ವಿಷ್ಣು ರಹಸ್ಯ ಕೂಡ ನೋಡೋದು, ಉದ್ರೇಕಾಂಬದು ಬಂದು ಇರಾದೇ ತೋರಿಸ್ತವ್ರೆ, ಎಕ್ಸ್ಟ್ರಾ ಒಂದು ಬರೋದಿಲ್ಲ. ಹಾಲಿದೆ, ಹಾಲು ಉಕ್ಕತ್ತ ಹಂಗೆ ಅಂದ್ರೆ ಅದು ಅಲ್ಲೇ ಇರಾದ ಉಕ್ಕ ತೋರಿಸ್ತವ್ರೆ, ಅದು ಎಕ್ಸ್ಟ್ರಾ ಇಲ್ಲ ಎಂಬ ಒಂದು ಮಾತು ನಾವು ನೋಡಿರೋ, ರೈಟ್? ಹೌದು. ಸೊ ಅದಂದ್ರೆ ಅಲ್ಲಿ ಇಲ್ಲಿ ಆಗ ಹಂಗಂದ್ರೆ ಏನ್ ಅರ್ಥ ಇಲ್ಲಿ ಉದ್ರೇಕ ಅಂದ್ರೆ? ಉಕ್ಕೋದು, ಉಕ್ಕೋದಂತೂ ನಿಜನಾ? ಒಂದು ಹಾಲು ಇರೋ ಹಾಲೇ ಉಕ್ತದಲ್ಲ, ಅದೇ ಅಭಿವೃದ್ಧಿ. ಇರೋ ಅಷ್ಟು ಆನಂದವೇ ಅದರಲ್ಲಿ ಅಭಿವೃದ್ಧಿ ಆಗ್ತದೆ, ಉಕ್ಕಿದ ಹಾಗೆ. ಅದೇ ಅದು ಉಕ್ಕಿದಾಗ ಅಂದ್ರೆ ಅಲ್ಲಿ ಅದು ಏನು, ಅದು ಎಕ್ಸ್ಟ್ರಾ ಹಾಲು ಒಂದು ಇಲ್ಲಲ್ಲ, ಅದೇ ಹಾಲು ಅಲ್ವಾ? ಅದೇ ಇರೋದಷ್ಟೇ ಇದ್ರೂ ಕೂಡ ಆ ಅಭಿವೃದ್ಧಿ ಅನ್ನೋದು ಕಾಣಿಸ್ತದೆ ಅವರಿಗೆ. ಅದರಿಂದ ಒಂದು ಆನಂದದಲ್ಲಿ ಅಭಿವೃದ್ಧಿ ಆಗೇ ಆಗ್ತದೆ. ಇದ್ದದ್ದು ಈಗ ನಮಗೆ ನಾವು ಶಾಲ್ ಹೊತ್ತುಕೊಳ್ತೇವೆ ಅಂತ ಇಟ್ಕೊಳ್ಳೋಣ. ಶಾಲನ್ನ ನಾವು ಮಡಚಿ ಸುಮ್ಮನೆ ಈ ತರ ಹೆಗಲ ಮೇಲೆ ಒಂದು ಸಲ ಹಾಕೊಳ್ಳೋದು, ಆ ಇಡೀ ಶಾಲು ಕೂಡ ನಮ್ಮ ಮೈ ಮೇಲೆ ಇರ್ತದೆ.
ಒಂದು ಶಾಲನ್ನ ನಾವು ನಮ್ಮ ಮೈ ಮೇಲೆ ಹೊತ್ಕೊಳ್ತೇವೆ ಅಂತ ಇಟ್ಕೊಳ್ಳೋಣ. ಹ್ಮ್. ಅದನ್ನ ಮಡಚಿ ನಾವು ಹೆಗಲ ಮೇಲೆ ಹಾಕ್ಕೊಂಡ್ರೆ ಅದು ಇಡೀ ಶಾಲು ನಮ್ಮದೇ, ನಮ್ಮ ಮೈ ಮೇಲೆ ಇದೆ. ಅದೇ ಶಾಲನ್ನ ಬಿಡಿಸಿ ತುಂಬಾ ಮೈಗೆ ಆಗೋ ಹಾಗೆ ಬಿಡಿಸಿ ಹೊತ್ತುಕೊಂಡ್ರೆ ನಮ್ಮ ಮೈ ತುಂಬಾ ಆ ಶಾಲು ಇರುತ್ತೆ. ಆದ್ರೆ ಆವಾಗ್ಲೂ ಅದು ನಮ್ಮ ಜೊತೆ ನಮ್ಗೆ ಇತ್ತು, ಪೂರ್ತಿನೇ ಇತ್ತು. ಬಿಡಿಸಿದಾಗ್ಲೂ ಪೂರ್ತಿಯಾಗಿ ನಮ್ಮ ಮೈ ಮೇಲೆ ಇತ್ತು. ಎರಡಕ್ಕೂ ಏನು ವ್ಯತ್ಯಾಸ? ಇರೋ ತೋರತ್ತ ಶಾಲನ್ನ ಎಲ್ಲಾರಿ ಆ, ತಿಳಿಯ ಮಾರಿ ಎಲ್ಲ ತೋರುತ್ತ. ಎಲ್ಲರಿಗೆ ತಿಳಿಯುತ್ತೆ ಅನ್ನೋದಕ್ಕಿಂತ ನಮಗೆ ಚಳಿ, ಮಳೆ, ಗಾಳಿ, ಬಿಸಿಲು ಅದಕ್ಕೆ ಒಂದು ಅನುಕೂಲ ಆಗುತ್ತೆ. ಈಗ ನಾವು ಇರೋ ಶಾಲನ್ನೇ ಚಳಿ ಇಲ್ಲದೆ ಇರೋ ಪ್ರದೇಶದಲ್ಲಿ ಸುಮ್ಮನೆ ಮಡಚಿಬಿಟ್ಟು ಮೈ ಮೇಲೆ ಹಾಕ್ಕೊಂಡಿರ್ತೇವೆ, ಒಂದೇ ಸೈಡ್ಗೋ ಏನೋ ಸುಮ್ಮನೆ ಮೇಲೆ ಹಾಕ್ಕೊಂಡಿರ್ತೇವೆ. ಅದೇ ಚಳಿ ಬಂತು ಅಂದ್ರೆ ಅದನ್ನು ಬಿಡಿಸ್ಕೊಂಡು ಪೂರ್ತಿಯಾಗಿ ಹೊತ್ತುಕೊಳ್ತೇವೆ. ಆವಾಗ ಅದು ಚಳಿ ಪರಿಹಾರಕ ಆಗತ್ತೆ. ಆದ್ರೆ ಶಾಲೆ ಏನು ಜಾಸ್ತಿ ಆಯ್ತಾ? ಇಲ್ಲ, ಇರೋ ಶಾಲೆ ಎಷ್ಟಿದೆಯೋ ಅಷ್ಟೇ ಇದೆ, ಅದೇನು ಜಾಸ್ತಿ ಆಗಿಲ್ಲ. ಆವಾಗ್ಲೂ ಅಷ್ಟೇ ಇತ್ತು. ಆದ್ರೆ ಅದನ್ನ ಅಭಿವೃದ್ಧಿ ಮಾಡೋದು ಅಂದ್ರೆ ಹಾಗೆ. ಆನಂದ ಅಭಿವೃದ್ಧಿ ಅಂದ್ರೆ ಇರೋ ಆನಂದದಲ್ಲೇ ಅದು ಮಡಚಿ ಒಂದೇ ಕಡೆಗೆಲ್ಲ ಒಂದ್ ಕಡೆ ಕುತ್ಕೊಳ್ಳೋದು, ಅದನ್ನ ಬಿಡಿಸ್ಕೊಳ್ಳೋದು, ಆ ತರ. ಸೊ ಪ್ರಯೋಜನ ಜಾಸ್ತಿ ಆಗತ್ತೆ. ಅದರಿಂದ ಆನಂದ ಅಭಿವೃದ್ಧಿ. ಅಭಿವೃದ್ಧಿ ಅಂದ್ರೆ ಅದೇ ಅರ್ಥ, ಬಿಡಿಸ್ಕೊಳ್ಳೋದು. ಹೆಚ್ಚಾಗತ್ತೆ, ಸುಖಾನುಭವ ಹೆಚ್ಚಾಗತ್ತೆ. ಅದೇ ಹೆಚ್ಚು ಅಂತಂದು ಹೇಳಿದ್ರೆ ಆವಾಗ ಮೊದಲು ಇರ್ಲಿಲ್ವಾ? ಹಾಗಾದ್ರೆ ಹಂಗಾರೆ ಪೂರ್ತಿ ಸುಖಾನುಭವ ಇರ್ಲಿಲ್ಲ ಅವರಿಗೆ ಅನ್ನೋ ಪ್ರಶ್ನೆ ಬರ್ತದೆ. ಅವರಿಗೆ ಮೋಕ್ಷ ಆಯ್ತು ಅಂದ್ಮೇಲೆ ಪೂರ್ತಿ ಸ್ವರೂಪ ಆನಂದ ಆವಿರ್ಭಾವ ಆಗ್ಬೇಕಲ್ವಾ? ಹಾಗಾದ್ರೆ ಮೊದ್ಲ್ಯಾಕಾಗಿರ್ಲಿಲ್ಲ? ಹೆಚ್ಚಾಗುತ್ತೆ ಅಂದ್ರೆ ಏನರ್ಥ ಅಂತ ಮತ್ತೆ ಆ ಪ್ರಶ್ನೆ ಉಳಿತದಲ್ಲ. ಅದಕ್ಕೆ ಹೆಚ್ಚಾಗೋದಿಲ್ಲ, ಎದ್ದದ್ದು ಎಷ್ಟಿರ್ತದೋ ಅಷ್ಟೇ ಇರ್ತದೆ. ಆದ್ರೆ ಅದರಲ್ಲೇ ಇರೋ ಆನಂದದಲ್ಲೇ ಅಭಿವೃದ್ಧಿ. ಹಾಲು ಉಕ್ಕಿದ ಹಾಗೆ ಇರೋ ಹಾಲೇ ಅಷ್ಟೇ ಹಾಲು ಉಕ್ತದೆ. ಶ್ರೀ ಶುಕ ಉವಾಚ ಜಂಬೂದ್ವೀಪಸ್ಯ ಚ ರಾಜನ್ ಉಪದ್ವೀಪಾನ್ ಅಷ್ಟೌ ಹಿ ಏಕಃ ಉಪದಿಶಂತಿ ಸಗರಾತ್ಮಜೈಃ ಅಶ್ವಾನ್ವೇಷಣ ಇಮಾಂ ಮಹೀಂ ಪರಿತೋ ನಿಖನದ್ಭಿಃ ಉಪಕಲ್ಪಿತಾನ್. ಶುಕಾಚಾರ್ಯರು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಪರೀಕ್ಷಿತ್ ರಾಜ, ಸಗರನ ಮಕ್ಕಳು ಅವರು ಯಜ್ಞದ ಅಶ್ವವನ್ನ ಹುಡುಕ್ಲಿಕ್ಕೆ ಅಂತ ಹೊರಟ್ರಲ್ಲ, ಭೂಮಿಯನ್ನೆಲ್ಲ ಅಗದ್ರು. ಆ ಸಗರನ ಮಕ್ಕಳು ಯಜ್ಞದ ಕುದುರೆಯನ್ನ ಹುಡುಕ್ತಾ ಹುಡುಕ್ತಾ ಈ ಭೂಮಿಯನ್ನ ಸುತ್ತಲೂ ಅಗದದ್ರಿಂದ ಈ ಜಂಬೂದ್ವೀಪದಲ್ಲಿ 8 ದ್ವೀಪಗಳು ಉಂಟಾಯಿತು ಅಂತ ಈ ರೀತಿಯಾಗಿಯೂ ಕೂಡ ಕೆಲವರು ಹೇಳ್ತಾರೆ ಅಂತ. ಜಂಬೂದ್ವೀಪಸ್ಯ ಚ ರಾಜನ್ ಉಪದ್ವೀಪಾನ್ ಅಷ್ಟೌ ಹಿ ಏಕ ಉಪದಿಶಂತಿ ಅಂದ್ರೆ ಏಕೆ ಉಪದಿಶಂತಿ, ಕೆಲವರು ಈ ರೀತಿ ಹೇಳ್ತಾರೆ. ಹೇಗೆ? ಸಗರಾತ್ಮಜೈಹಿ ಅಶ್ವಾನ್ವೇಷಣ ಇಮಾಂ ಮಹೀಂ ಪರಿತೋ ನಿಖನದ್ಭಿಃ ಉಪಕಲ್ಪಿತಾನ್ ಇತಿ ಅಂತ. ತದ್ಯಥಾ ಸ್ವರ್ಣಪ್ರಸ್ಥಃ ಚಂದ್ರಶುಕ್ಲಃ ಆವರ್ತನೋ ರಮಣಕೋ ಮಂದಹಾರಃ ಪಾಂಚಜನ್ಯಃ ಸಿಂಹಳೋ ಲಂಕಾ ಇತಿ. ಈ ಜಂಬೂದ್ವೀಪದಲ್ಲೇನೆ 8 ಉಪದ್ವೀಪಗಳಿದ್ದಾವೆ. ಅದು ಈ ಸಗರಪುತ್ರರು ಸುತ್ತಲೂ ಅಗದಾಗಿದ್ದು ಅದು ಯಾವ್ದ್ಯಾವುದು ಅಂದ್ರೆ ಸ್ವರ್ಣಪ್ರಸ್ಥ, ಚಂದ್ರಶುಕ್ಲ, ಆವರ್ತನ, ರಮಣಕ, ಮಂದಹಾರ, ಪಾಂಚಜನ್ಯ, ಸಿಂಹಳ ಮತ್ತು ಲಂಕಾ ಅಂತ ಇದು 8 ದ್ವೀಪಗಳು. ಈ 8 ದ್ವೀಪಗಳು ಜಂಬೂದ್ವೀಪದಲ್ಲೇ ಉಪದ್ವೀಪಗಳಾಗಿ ಇರ್ತಕ್ಕಂಥವುಗಳು ಅಂತ ಈ ರೀತಿ ಕೆಲವರು ಹೇಳುತ್ತಾರೆ. ಏವಂ ತವ ಭಾರತೋತ್ತಮ ಜಂಬೂದ್ವೀಪ ವರ್ಷ ವಿಭಾಗೋ ಯಥಾ ಉಪದೇಶಂ ಉಪವರ್ಣಿತಃ. ಎಲೆ ರಾಜನೇ, ಈ ರೀತಿ ನಾನು ನಿನಗೆ ನನ್ನ ಗುರುಗಳ ಉಪದೇಶದಂತೆ ಈ ಜಂಬೂದ್ವೀಪಗಳ ವರ್ಷಗಳ ವಿಭಾಗವನ್ನ ವರ್ಣನೆ ಮಾಡಿ ಹೇಳಿದ್ದೇನೆ ಅಂತ ಹೀಗೆ
ಶುಕಾಚಾರ್ಯರು ಪರೀಕ್ಷಿತ್ ರಾಜನನ್ನ ಕುರಿತು ಹೇಳ್ತಾ ಇದ್ದಾರೆ. ತದ್ಯಥಾ ಸ್ವರ್ಣಪ್ರಸ್ಥಃ ಚಂದ್ರಶುಕ್ಲಃ ಆವರ್ತನೋ ರಮಣಕೋ ಮಂದಹಾರಃ ಪಾಂಚಜನ್ಯಃ ಸಿಂಹಳೋ ಲಂಕಾ ಇತಿ. ಏವಂ ತವ ಭಾರತೋತ್ತಮ ಜಂಬೂದ್ವೀಪವರ್ಷೆ ವಿಭಾಗೋ ಯಥೋಪದೇಶಂ ಉಪವರ್ಣಿತಃ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಾದಶಸಾಹಸ್ರ್ಯಾಂ ವೈಯಾಸಿಕ್ಯಾಂ ಪಂಚಮಸ್ಕಂಧೆ ಏಕೋನವಿಂಶೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಇಲ್ಲಿ ಒಂದು doubt ಐದನೇ ಸ್ಕಂದದ 19 ಅಧ್ಯಾಯ ಮುಗೀತು. ಹೇಳ್ರಿ. ಸೊ ಇಲ್ಲಿ ನಾವು ಜಂಬೂದ್ವೀಪ ನೋಡೋದ್ರೆ ನಾವು ಒಂದು ಏನ್ ನೋಡಿರೋ ಬರದ ವರ್ಷ, ಕಿಂಪುರುಷ ವರ್ಷ, ಹರಿವರ್ಷ, ರೈಟ್, ಕೇತುಮಾಲ, ರೈಟ್, ಇಲಾವೃತ, ಭದ್ರವರ್ಷ, ರೈಟ್. ಸೊ ಆಮೇಲೆ ಒಂದು ಏನ ರಮ್ಯಕ, ಹಿರಣ್ಯಕ, ಉತ್ತರ ಕೂಡ, ರೈಟ್. ಸೊ ಇದು ಹೇಳಿದ ಎಲ್ಲಿ ಬರ್ತದೆ ಈಗ ನಾವು ನೋಡಿರಲ್ಲ. ಸ್ವರ್ಣಪ್ರಸ್ಥ, ಚಂದ್ರ, ಶುಕ, ಆವರ್ತನ, ರಮಣಕ, ಮಂದೋರುಣ ಅಲ್ಲ ಎಲ್ಲಿ ಬರ್ತದೆ ನಿಮಗೆ? ಈ ಜಂಬೂದ್ವೀಪದಲ್ಲೇ ಉಪದ್ವೀಪಗಳಿವೆಲ್ಲ ಇದ್ರೊಳಗೇನೆ ಬರುತ್ತೆ. ಎಲ್ಲಿ ಬರ್ತದೆ? ಈಗ ನಾವು ಈಗ ನೋಡಿರಿ, ನಾವು ಮೇರುಕ ದಕ್ಷಿಣಲ್ಲಿ ಇದ್ದೇವು. ನಾವು ಒಂದು ಬರದ ವರ್ಷ ಅಲ್ಲಿ ಇದು ಇದೆ ನಮಗೆ, ರೈಟ್, 3 ವರ್ಷ ಇದೆ, ರೈಟ್, ನೋಡ್ತೇವೆ ನಾವು. ಈಗ ಜಂಬೂದ್ವೀಪ ಎಲ್ಲಿದೆ ಅಂತ ಗೊತ್ತಾಯ್ತಲ್ವಾ? ಜಂಬೂದ್ವೀಪದಲ್ಲಿ 9 ವರ್ಷಗಳು ಇದೆ, ಹಾಗೆ ನಾವು ನೋಡಿರಿ, ರೈಟ್. ಸೊ ಜಂಬೂದ್ವೀಪನ ಬಂದು ನಾವು 9 ವರ್ಷ ಇದೆ, ಅದಕ್ಕೆ ಬಂದು ಮರ್ಯಾದ ಒಂದಕ್ಕೂ ಒಂದು ಎಲ್ಲ ಇದೆ, ಅದೆಲ್ಲ ನೋಡಿರಿ, ರೈಟ್. ಬರದ ವರ್ಷಕ್ಕೆ ಹಿಮಾಲಯ, ಕಿಂಪುರುಷಕ್ಕೆ ಬಂದು ಹೇಮಕೂಟ, ರೈಟ್. ಅದರ ಹರಿವರ್ಷಕ್ಕೆ ಬಂದು ನಿಷಾದ ನೋಡಿರಿ ನಾವು. ಆ ಥರ 1 ವರ್ಷಕ್ಕೂ ಒಂದು ಎಲ್ಲ ಇದೆ. ಜಂಬೂದ್ವೀಪ ಎಂಬುದು 9 ವರ್ಷಗಳಿಂದ ಕೂಡಿದ್ದು. ಈ ಕಿಂಪುರುಷ ಖಂಡ, ಆಮೇಲೆ ಭಾರತ ವರ್ಷ, ಆಮೇಲೆ ಉತ್ತರ ಕುರುಖಂಡ, ಇವೆಲ್ಲ ಜಂಬೂದ್ವೀಪದಲ್ಲೇ ಇರ್ತಕ್ಕಂತಹ ಖಂಡಗಳ ಒಂದು, ರೈಟ್. ಇದಲ್ಲದೆ ಈ ರೀತಿಯಾಗಿಯೂ ಕೂಡ ಕೆಲವರು ಹೇಳ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಇವಾಗ ಈ ಸಗರ ಪುತ್ರರು ಅನ್ವೇಷಣೆ ಮಾಡಿದಾಗ ಅವರು ತೋಡಿದ ಜಾಗದಿಂದ ಜಂಬೂದ್ವೀಪದಲ್ಲೇ ಈ 7-8 ಉಪದ್ವೀಪಗಳು ಉಂಟಾಯಿತು ಅಂತ ಈ ಹೆಸರುಗಳನ್ನ ಹೇಳ್ತಾರೆ. ಆದ್ರೆ ಇದಕ್ಕೇನೆ ಆ ಹೆಸರ ಅಥವಾ ಬೇರೆನಾ ಅಂತ ವಿಚಾರ ಮಾಡ್ಬೇಕು. ಮುಂದೆ ನೋಡೋಣ. ಇದರಲ್ಲಿ ಈ ದ್ವೀಪಗಳ ವಿವರಣೆ ಏನಾದರೂ ಬಂದ್ರೆ ಗೊತ್ತಾಗತ್ತೆ. ಓಕೆ. ಶ್ರೀ ಬಾದರಾಯಣಿರುವಾಚ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅತಃ ಪರಂ ಪ್ಲಕ್ಷಾದಿದ್ವೀಪಾನಾಂ ಪ್ರಮಾಣಲಕ್ಷಣ ಸಂಸ್ಥಾನತೋ ವರ್ಷ ವಿಭಾಗಃ ಉಪವರ್ಣ್ಯತೆ. ಇನ್ನು ಮುಂದೆ ಬಾದರಾಯಣಿ ಅಂದ್ರೆ ಶುಕಾಚಾರ್ಯರು ಅಂತ ಅರ್ಥ. ಬಾದರಾಯಣರ ಮಗ, ವೇದವ್ಯಾಸ ದೇವರ ಮಗರಾದ ಶುಕಾಚಾರ್ಯರು ಮತ್ತೆ ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಇದ್ದಾರೆ. ಅತಃಪರಂ, ಇನ್ನು ಮುಂದೆ ಅಂದ್ರೆ ಹಿಂದೆ ಏನು ಹೇಳಿದ್ರು, ಇದುವರೆಗೂ ಈ ಖಂಡಗಳ ವರ್ಣನೆಯನ್ನೆಲ್ಲ ನಿನಗೆ ಮಾಡಿದೆ. ಯಥೋಪದೇಶಂ, ನನಗೆ ಗುರುಗಳ ಉಪದೇಶ ಹೇಗಿದೆಯೋ ಹಾಗೆ ನಾನು ಮಾಡಿದೆ. ಇನ್ನು ಮುಂದೆ ಪ್ಲಕ್ಷದ್ವೀಪ ಮೊದಲಾದಂತಹ ದ್ವೀಪಗಳೇನಿದ್ದಾವಲ್ಲ, ಜಂಬೂ ದ್ವೀಪದ ಸುತ್ತಲೂ ಇರ್ತಕ್ಕಂತಹ ದ್ವೀಪಗಳು, ಈ ದ್ವೀಪಗಳ ಅಳತೆ ಎಷ್ಟು, ಅದರ ಲಕ್ಷಣ ಏನು, ಅದರ ಆಕಾರ ಏನು, ಇದೆಲ್ಲದರ ವಿವರಣೆಯನ್ನ, ಆ ವರ್ಷಗಳ ವಿಭಾಗವನ್ನ ನಾನು ಮಾಡಿ ವರ್ಣನೆ ಮಾಡಿ ತೋರಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷದ್ವೀಪ, ಶಾಲ್ಮಲಿ ದ್ವೀಪ, ಕುಶದ್ವೀಪ ಮೊದಲಾದ ದ್ವೀಪಗಳೇನಿದ್ದಾವೆ, ಈ ದ್ವೀಪಗಳ ಪ್ರಮಾಣ ಎಷ್ಟು ಮತ್ತು ಆ ದ್ವೀಪಗಳ ಲಕ್ಷಣ ಏನು, ಪ್ರಮಾಣ ಲಕ್ಷಣ ಸಂಸ್ಥಾನತಃ ಅಂದ್ರೆ ಆಕೃತಿ, ಸಂಸ್ಥಾನ ಅಂದ್ರೆ ಅದರ ಆಕೃತಿ,
ಯಾವ ಆಕಾರದಲ್ಲಿದೆ, ಇವುಗಳ ಈ ವರ್ಷ ವಿಭಾಗ ಉಪವರ್ಣಿತೆ, ಈ ವರ್ಷಗಳ ವಿಭಾಗವನ್ನು ನಾನು ವರ್ಣನೆ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅತಃಪರಂ ಪ್ಲಕ್ಷಾದಿದ್ವೀಪಾನಾಂ ಪ್ರಮಾಣ ಲಕ್ಷಣ ಸಂಸ್ಥಾನತೋ ವರ್ಷ ವಿಭಾಗ ಉಪವರ್ಣ್ಯತೆ. ಜಂಬೂದ್ವೀಪೋಯಂ ಯಾವಾನ್ ವಿಸ್ತಾರತಃ ತಾವತಾ ಕ್ಷಾರೋದಧಿನಾ ಪರಿವೇಷ್ಟಿತೋ ಯಥಾ ಮೇರುಃ ಜಂಬುವಾಖ್ಯೇನ ಲವಣೋದಧಿಃ ಅಪಿ ತತೋ ದ್ವಿಗುಣ ವಿಶಾಲೇನ ಪ್ಲಕ್ಷಾಖ್ಯೇನ ಪರಿಕ್ಷಿಪ್ತೋ ಯಥಾ ಪರಿಖಾ ಬಾಹ್ಯೋಪವನೇನ ಪ್ಲಕ್ಷೋ ಜಂಬೂ ಪ್ರಮಾಣೋ ದ್ವೀಪಾಖ್ಯಾತಿಕರೋ ಹಿರಣ್ಮಯ ಉತ್ಥಿತೋ ಯತ್ರ ಅಗ್ನಿರುಪಾಸಕಃ ಉಪಾಸ್ತೆ ಸಪ್ತಜಿಹ್ವಃ ತಸ್ಯ ಅಧಿಪತಿಃ ಪ್ರಿಯವ್ರತಾತ್ಮಜಃ ಯುಧ್ಮಜಿಹ್ವಃ ಸ್ವಂ ದ್ವೀಪಂ ಸಪ್ತವರ್ಷಾಣಿ ವಿಭಜ್ಯ ಸಪ್ತವರ್ಷಾನ್ ಆರಭ್ಯ ಆತ್ಮಜೇಭ್ಯಃ ಆಕಲಯ್ಯ ಸ್ವಯಂ ಆತ್ಮಯೋಗೇನ ಉಪರರಾಮ. ಮೇರು ಪರ್ವತದ ಜಂಬೂದ್ವೀಪದಿಂದ ಸುತ್ತುವರಿಯಲ್ಪಟ್ಟಂತೆ ಜಂಬೂದ್ವೀಪವು ಕೂಡ ಅದರ ವಿಸ್ತಾರದಷ್ಟೇ ವಿಸ್ತಾರವಾದಂತಹ ಲವಣ ಸಮುದ್ರದಿಂದ ಸುತ್ತಲೂ ಆವೃತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಷ್ಟೇ ವಿಸ್ತಾರ ಅಂತಂದ್ರೆ 1,00,000 ಯೋಜನ ವಿಸ್ತಾರವಾದ ಲವಣ ಸಮುದ್ರ ಅದರ ಸುತ್ತಲೂ ಆವೃತವಾಗಿದೆ. ಜಂಬೂದ್ವೀಪದ ಸುತ್ತಲೂ 1,00,000 ಯೋಜನ ವಿಸ್ತಾರವಾದಂತಹ ಲವಣ ಸಮುದ್ರ ಸುತ್ತಲೂ ಇದೆ. ಜಂಬೂದ್ವೀಪ 1,00,000 ಯೋಜನ ವಿಸ್ತಾರವಾಗಿದೆ. ಆ ಜಂಬೂದ್ವೀಪದ ಸುತ್ತಲೂ ಕೂಡ ಅಷ್ಟೇ ಪ್ರಮಾಣದ ಅಂದ್ರೆ 1,00,000 ಯೋಜನ ವಿಸ್ತಾರವಾದಂತಹ ಲವಣ ಸಮುದ್ರ ಅದರ ಸುತ್ತಲೂ ಆವೃತವಾಗಿದೆ. ಯಾವಾನ್ ವಿಸ್ತಾರತಃ ತಾವತ, ಈ ಜಂಬೂದ್ವೀಪ ಎಷ್ಟು ವಿಸ್ತಾರವಾಗಿ ಇದೆಯೋ ಅಷ್ಟೇ ವಿಸ್ತಾರವಾಗಿ ಅದರ ಸುತ್ತಲೂ ಲವಣ ಸಮುದ್ರ ಇದೆ ಅಂತ ಅರ್ಥ. ಅದರ ಸುತ್ತಲೂ ಇದೆ, ಆವೃತವಾಗಿದೆ ಅದು. ಆಮೇಲೆ ಅದರ ಸುತ್ತಲೂ ಅಂದ್ರೆ ಅದಕ್ಕಿಂತ 2 ಪಟ್ಟು ಲವಣ ಸಮುದ್ರವು ಕೂಡ ಅದಕ್ಕಿಂತ 2 ಪಟ್ಟು ವಿಶಾಲವಾದಂತಹ ಪ್ಲಕ್ಷ ಅಂತನ್ನೋ ದ್ವೀಪದಿಂದ ಸುತ್ತುವರಿಯಲ್ಪಟ್ಟಿದೆ. ಅಂದ್ರೆ ಅದು 2,00,000 ಯೋಜನ, 1,00,000 ಯೋಜನ ಜಂಬೂದ್ವೀಪ, ಅಷ್ಟೇ ವಿಸ್ತಾರವಾಗಿ ಅದರ ಸುತ್ತಲೂ ಲವಣ ಸಮುದ್ರ 1,00,000 ಯೋಜನ, ಅದರ ಸುತ್ತಲೂ ಪ್ಲಕ್ಷದ್ವೀಪ ಅದು 2,00,000 ಯೋಜನ ವಿಸ್ತಾರವಾಗಿದೆ ಅಂತ ಆಯ್ತು. ಇದರ 2 ಪಟ್ಟು ವಿಸ್ತಾರವಾಗಿ ವಿಶಾಲವಾಗಿರ್ತಕ್ಕಂಥದ್ದು ಪ್ಲಕ್ಷದ್ವೀಪ. ಅದು ಹೇಗೆ ಅದರ ಸುತ್ತಲೂ ಇದೆ ಅಂದ್ರೆ, ಒಂದು ಕಂದಕ ಬಾಹ್ಯ ಮತ್ತು ಉಪವನ ಅದರಿಂದ ಸುತ್ತುವರೆದಿರ್ತದಲ್ಲ ಹಾಗೆ ಅಂತ. ತತೋ ದ್ವಿಗುಣ ವಿಶಾಲೇನ ಪ್ಲಕ್ಷಾಖ್ಯೇನ ಪರಿಕ್ಷಿಪ್ತೋ ಯಥಾ ಪರಿಖಾಹ ಬಾಹ್ಯೋಪವನೇನ ಅಂತ. ಪರಿಖಾಹ ಬಾಹ್ಯೋಪವನೇನ, ಇವು ಕಂದಕಗಳು ಹೊರಗೆ ಉಪವನಗಳಿಂದ ಹೇಗೆ ಸುತ್ತುವರಿಯಲ್ಪಟ್ಟಿರ್ತಾವೋ ಹಾಗೆ ಅಂತ. ಆಮೇಲೆ ಆ ಜಂಬೂ ವೃಕ್ಷ ಏನಿದೆ ಅದರಷ್ಟೇ ಗಾತ್ರದ ಹಿರಣ್ಮಯವಾದಂತಹ ಪ್ಲಕ್ಷ ವೃಕ್ಷ ಅಂತ ಅಲ್ಲಿ ಆ ದ್ವೀಪದಲ್ಲಿ, ಪ್ಲಕ್ಷದ್ವೀಪದಲ್ಲಿ. ಇಲ್ಲಿ ಜಂಬೂದ್ವೀಪದಲ್ಲಿ ಜಂಬೂ ವೃಕ್ಷ ಇದೆ, ಅದೇ ಥರನೇ ಅಲ್ಲಿ ಪ್ಲಕ್ಷದ್ವೀಪದಲ್ಲಿ ಪ್ಲಕ್ಷ ಅಂತನ್ನೋ ಒಂದು ವೃಕ್ಷ, ಬಸರಿ ಮರ ಅಂತ ಕರೀತಾರೆ ಕನ್ನಡದಲ್ಲಿ ಅದನ್ನು. ಆ ಪ್ಲಕ್ಷ ವೃಕ್ಷ ಈ ಪ್ಲಕ್ಷದ್ವೀಪದಲ್ಲಿ ಬೆಳೆದಿರೋದ್ರಿಂದ ಅದಕ್ಕೆ ಪ್ಲಕ್ಷದ್ವೀಪ ಅಂತ ಹೆಸರು ಬಂದಿದೆ. ಪ್ಲಕ್ಷ ವೃಕ್ಷಗಳು ಅದರಲ್ಲಿದ್ದಾವೆ.
ಇಲ್ಲಿ ಅಗ್ನಿದೇವರು ಭಗವಂತನನ್ನ ಶ್ರೀಹರಿಯನ್ನ ಉಪಾಸನೆ ಮಾಡ್ತಾರಂತೆ. ಅವನಿಗೆ 7 ನಾಲಿಗೆಗಳು ಅಗ್ನಿಗೆ. ಸಪ್ತಜಿಹ್ವಃ ಯತ್ರ ಅಗ್ನಿ ಉಪಾಸ್ತೆ ಸಪ್ತಜಿಹ್ವಃ. ಸಪ್ತಜಿಹ್ವನಾದ 7 ನಾಲಿಗೆ ಉಳ್ಳಂತಹ ಅಗ್ನಿದೇವರು ಶ್ರೀಹರಿಯನ್ನ ಈ ಪ್ಲಕ್ಷದ್ವೀಪದಲ್ಲಿ ಉಪಾಸನೆಯನ್ನ ಮಾಡ್ತಾರೆ. ಈ ದ್ವೀಪದ ಅಧಿಪತಿಯಾಗಿದ್ದವನು ಪ್ರಿಯವ್ರತನ ಮಗ ಇದ್ಮಜಿಹ್ವ ಅಂತ ಅವನ ಹೆಸರು. ಪ್ರಿಯವ್ರತನ ಮಗ ಇದ್ಮಜಿಹ್ವ ಅಂತನ್ನವನು ಈ ಪ್ಲಕ್ಷದ್ವೀಪಕ್ಕೆ ಅಧಿಪತಿಯಾಗಿದ್ದ. ಅವನೇ ತನ್ನ ದ್ವೀಪವನ್ನ 7 ವರ್ಷಗಳಾಗಿ ವಿಭಾಗ ಮಾಡಿ ಅವುಗಳನ್ನ ಆ 7 ವರ್ಷಗಳ ಹೆಸರಿನಿಂದಲೇ ಕರೆಸ್ಕೊಳ್ತಕ್ಕಂತಹ ತನ್ನ 7 ಮಕ್ಕಳಿಗೆ ಕೊಟ್ಟನಂತೆ. ಪ್ರಿಯವ್ರತನ ಮಗ ಇದ್ಮಜಿಹ್ವ ಅಂತನ್ನವನಿಗೆ 7 ಜನ ಮಕ್ಕಳು. ಆ 7 ಜನ ಮಕ್ಕಳಿಗೆ ಇದೇ ಹೆಸರುಗಳು. ಈ ದ್ವೀಪದ 7 ವರ್ಷಗಳಾಗಿ ವಿಭಾಗ ಮಾಡಿ ಅವುಗಳಿಗೆ ಏನ್ ಹೆಸರಿದೆಯೋ ಆ 7 ದ್ವೀಪಗಳಿಗೆ ಅದೇ ದ್ವೀಪಗಳ ಹೆಸರೇ ಆ 7 ಮಕ್ಕಳಿಗೆ ಹೆಸರನ್ನ ಕೊಟ್ಟಿದ್ದಾನೆ. ಹಾಗೆ ಮಾಡಿ ತಾನು ಮಾತ್ರ ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಈ ಲೋಕವನ್ನ ತ್ಯಾಗ ಮಾಡಿದ. ಸ್ವಯಂ ಆತ್ಮಯೋಗೇನ ಉಪರರಾಮ ಅಂತ. ಯಾರು? ಇದ್ಮಜಿಹ್ವ ಎಂಬತಕ್ಕಂಥವನು ಈ 7 ದ್ವೀಪಗಳನ್ನ ವಿಭಾಗ ಮಾಡಿ ಆ 7 ದ್ವೀಪಗಳಿಗೆ ತನ್ನ 7 ಮಕ್ಕಳ ಹೆಸರನ್ನ ಇಟ್ಟು ಆ 7 ಮಕ್ಕಳಿಗೆ ಆ ಒಂದೊಂದು ದ್ವೀಪಗಳ ಆಧಿಪತ್ಯವನ್ನ ಕೊಟ್ಟು ತಾನು ಭಗವಂತನ ಧ್ಯಾನ ಮಾಡ್ತಾ ತನ್ನ ಕಾರ್ಯವನ್ನು ಸಮಾಪ್ತಿ ಮಾಡಿದ ಅಂತ. ಜಂಬೂದ್ವೀಪೋಯಂ ಯಾವಾನ್ ಪ್ರಮಾಣ ವಿಸ್ತಾರತಃ ತಾವತಾ ಕ್ಷಾರೋದಧಿನಾ ಪರಿವೇಷ್ಟಿತೋ ಯಥಾ ಮೇರುಃ ಜಂಬಾಖ್ಯೇನ ಲವಣೋದಧಿರಪಿ ತತೋ ದ್ವಿಗುಣ ವಿಶಾಲೇನ ಪ್ಲಕ್ಷಾಖ್ಯೇನ ಪರಿಕ್ಷಿಪ್ತೋ ಯಥಾ ಪರಿಖಾ ಬಾಹ್ಯೋಪವನೇನ ಪ್ಲಕ್ಷೋ ಜಂಬೂ ಪ್ರಮಾಣೋ ದ್ವೀಪಾಖ್ಯಾತಿಕರೋ ಹಿರಣ್ಮಯಃ ಪ್ಲಕ್ಷಃ ಉತ್ಥಿತೋ ಯತ್ರ ಅಗ್ನಿಃ ಉಪಾಸ್ತೆ ಸಪ್ತಜಿಹ್ವಃ ತಸ್ಯ ಅಧಿಪತಿಃ ಪ್ರಿಯವ್ರತಾತ್ಮಜಃ ಇದ್ಮಜಿಹ್ವಃ ಸ್ವಂ ದ್ವೀಪಂ 7 ವರ್ಷಾಣಿ ವಿಭಜ್ಯ 7 ವರ್ಷಾನ್ ಆರಭ್ಯ ಆತ್ಮಜೇಭ್ಯಃ ಆಕಲಯ್ಯ ಸ್ವಯಂ ಆತ್ಮಯೋಗೇನ ಉಪರರಾಮ. ಶ್ರೀಕೃಷ್ಣಾರ್ಪಣಮಸ್ತು. ಸಾಕು. ಆಯ್ತು. ಸೊ ಈ ಜಂಬೂ ದ್ವೀಪ ಬಂದು 1 ಲಕ್ಷ ಯೋಜನೆ ಒಂದು ವಿಸ್ತಾರವಿರಾದ ನಂತರ ನೀವು ಒಂದು ನಮ್ಮ ರಾಮಾಯಣದಲ್ಲಿ ಕೂಡ ಈ ಕುಂಭಕರ್ಣ ಬಂದು 3 ಲಕ್ಷ ಯೋಜನ ಬೆಳಿತಾಣ ಆಗ ಬಂದು ಅದನ್ನ ಕಟ್ ಮಾಡಿ 1 ಲಕ್ಷ ಯೋಜನೆಯ ಒಂದು ಸಮುದ್ರದಲ್ಲಿ ಆಗ್ತಾರೆ ಎಂಬ ಒಂದು ಮಾತು ಬಂತು. ಇದರಲ್ಲಿ 3 ಲಕ್ಷ ಬೆಳಿತಾಣ ಆದ್ರೆ 1 ಲಕ್ಷ ಯೋಜನೆ ವಿಸ್ತಾರ ಅಲ್ಲವಾ. ಸೊ ಅದರಿಂದ ಬಂದು ಕಟ್ ಮಾಡಿ ಹಾಕಿರೋ ರಾಮದೇವರು ಎಂಬ ಒಂದು ಮಹಾರಾಜರು ಬರೀತಾರೆ. ಸರ್, ಮೊದಲಲ್ಲಿ ಕೂಡ ನಾವು ಇದರಲ್ಲಿ ಫಸ್ಟ್ ಯಾರು ರಾಜ ಬಂದು ತೇರ್ಲಿದ್ದು ಬಂದು ಮಾಡಿದ ಎಲ್ಲಾ ಸಮುದ್ರವು ದ್ವೀಪಗಳು ಆಯ್ತು ಎಂಬ ಒಂದು ಮಾತು ನೋಡಿರಲ್ಲ ನಾವು. ಇದನ್ನ ಮರ್ತೋಯ್ತು ಅಲ್ಲಿ ಫಸ್ಟ್ಲಿ ಯಾರೋಡ ತೇರು ಹೋಯ್ತು, ಆ ತೇರ್ಲಿಂದ ಬಂದು ಎಲ್ಲಾ ದ್ವೀಪಗಳು ಸಮುದ್ರ ಎಲ್ಲ ಬಂತು ನಾವು ನೋಡಿರಲ್ಲ ನಾವು. ಅದೇ ಇವನು ಸಂಚಾರ ಮಾಡಿದ್ರೆ ಯಾರು ಹಾಗೂ ಹೇಳ್ತಾರೆ ಹೀಗೂ ಹೇಳ್ತಾರೆ ಅಂತ ಅದಕ್ಕೆ ಇವಾಗ ಹೇಳಿದ್ದು. ಅದೇ ಈ ಜಂಬೂ ದ್ವೀಪದಲ್ಲಿ